ಸಿ ಎಸ್ ಗೆದ್ದವರು ಸೋತರು. ಸಿ ಎಸ್ ಕೆ ನಾನು ಮೊದಲೇ ನನಗೆ ಗೊತ್ತಿತ್ತು ಸಿ ಎಸ್ ಕೆ ಸೋಲುತ್ತೆ. ಯಾಕಂದರೆ ಅವ್ರ ಟೀಮ್ ಕಾಂಬಿನೇಷನ್ ಕರೆಕ್ಟ್ ಇಲ್ಲ. ಒಂದು 4-5 ಮಂದಿ ಇಂಜುರಿ ಇದಾರೆ, ಒಂದು 4-5 ಮಂದಿ ಆಡ್ತಾರೆ. ಅವು ಕೂಡ ಲಕ್ ಇದ್ರೆ ಹಂಗೆ, ಲಕ್ ಇಲ್ಲ ಅದು ಹಿಂಗೆ. ಈಗ ನೋಡಿ ಹೋದ ಮ್ಯಾಚ್ಗೆ ಆಯುಷ್ ಮ್ಯಾಟ್ರೆ ಹಂಗೆ ಆಡಿದ. ಸಂಜು ಸ್ಯಾಮ್ಸನ್ನು ಅವನು ಆಡಕ್ಕೆ ಎದಕ್ಕೆ ಬಂದನು ಗೊತ್ತಾ? ತಲ್ಲಾದವ್ರಿಗೆ ಸಪೋರ್ಟ್ ಕೊಡೋಕ್ಕೆ. ತಲಾ ಫಾರ್ ರೀಸನ್ ಇದನ್ನು ವರ್ಡ್ ಮುಂದೆ ಒಯ್ಯೋಕ್ಕೆ. ಯಾಕಂದರೆ ಹೋದ ಮ್ಯಾಚ್ನಲ್ಲಿ 7 ಬಾಲ್ ಆಡಿ 6 ರನ್ ತೆಗೆದ್ರು. ಈ ಮ್ಯಾಚಲ್ಲಿ 7 ಬಾಲ್ ಆಡಿ 7 ರನ್ ತೆಗೆದ್ರು. ಇದೇ ತಲಾ ಫಾರ್ ರೀಸನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಡೋಕ್ಕೆ ಬರಲ್ಲ ನಾವು, ಯಾಕಂದರೆ ನಾವು ಆರದಿಂದ ನಮಗೆ ಸಿ ಎಸ್ ಕೆ ಯಾಕೆ ಕರ್ಕೊಂಡಾರೆ? ತಲಾ ಫಾರ್ ರೀಸನ್ ಮಾಡೋಕ್ಕೆ. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅಣ್ಣ ಏನೋ ಫಿಕ್ಸ್ ಆಗಿಬಿಟ್ಟಿದ್ದೆ ಆಂಬಲ್ಲೇ. ನಾವು ಅನ್ಕೋ 5 ಬಾಲನ್ನು ಯೂಸ್ ಮಾಡ್ಕೋದು. SRH ಗತೆ ಹಿಂಗೆ ಇಶಾನ್ ಕಿಶನ್ ಅವ್ರು ಹಾರ್ದಿಕ್ ಪಾಂಡ್ಯ ಗತೆ ಹಂಗಿಲ್ಲ. ನಾವು 5 ಬಾಲ್ ಇದಾರಿಲ್ಲ ಅವ್ರನ್ನೇ ಯೂಸ್ ಮಾಡೋದು. ಬೇರೆದವ್ರು ನಮ್ಗೆ ಟ್ರಯೇ ಬೇಡ. ಅವ್ರು ಆಡ್ಲಿಕ್ಕೆ ಇರಲಿ, ಅವ್ರ ಕಡೆ ಆಗ್ಲಿಕ್ಕೆ ಇರಲಿ, ನಾವು ಇವ್ರನ್ನೇ ಯೂಸ್ ಮಾಡೋದು. ಅಣ್ಣನ ಕಡೆ 2 ಮಂದಿ ಹೊಸ ಬೌಲರ್ ಇದ್ದಾರೆ. ಅದನ್ನು ಬಿಟ್ಟು ಅಣ್ಣ ಅವ್ರವ್ರಿಗೆ ಕರೆಸ್ತಾ ಇದ್ದಾನೆ. ಏನು ಹೊಸವಾಗಿ ಟ್ರಯೇ ಮಾಡ್ತಿಲ್ಲ. ಮತ್ತು ಅವ್ರ ಕ್ಯಾಪ್ಟನ್ ಒಂದು ಸ್ವಲ್ಪ ಏನೋ ಹಿಂಗೆ ಹಂಗೆ ಅವರೇ ಏನಾದರೂ ಸಪೋರ್ಟ್ ಮಾಡಬೇಕು ಬಾಲರ್ಗೆ. ಬಾಲಿಂಗ್ ಹಿಂಗೆ ಹಾಕಿ ಇವ್ರ ಕಡೆ ವಿಕೆಟ್ ಬೀಳಲಿಲ್ಲ. ಅಂದರೆ ಸ್ಟಾರ್ಟಿಂಗ್ನಲ್ಲಿ ಅವರು 3 ಓವರ್ಗೆ 50 ರನ್ ಹಿಂಗೆ ಎಬ್ಬಿಸ್ಬಿಟ್ಟಿರು. ಸ್ಟಾರ್ಟಿಂಗ್ನಲ್ಲಿ ಏನಾದರೂ ನಿಮ್ಮ ಕಡೆ ವಿಕೆಟ್ ಬೀಳಲ್ಲ ಅಂದರೆ ಬೇರೆ ಟ್ರೈ ಮಾಡಬೇಕು. ಅದನ್ನು ಬಿಟ್ಟು ನೀವು ವಿಕೆಟ್ ಬೀಳಲಿಲ್ಲ ಅಲ್ಲ, ಅವನೇ ಬಾಲರ್ಗೆ ಹಚ್ಚಿ. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ನೋಡಿ, ಹಿಂದೆ ಹಾರ್ದಿಕ್ ಪಾಂಡ್ಯ ಗತೆ ಯಾವನಾದ್ರೂ ಮೊದಲೇ ಅದು ಗ್ರೌಂಡ್ ಇದೆ ಅಲ್ಲ, ಆ ಪಿಚ್ಚು ಬಂಪ್ಸ್ ಆಗ್ತಾ ಇದೆ. ಅದನ್ನೆಲ್ಲರೂ ನೋಡಿದಾರೆ. ಆ ಬಂಪ್ಲೇ ಎಲ್ಲ ಹಿಂದೆ ಬಾಲ್ ಹೋಗ್ತದೆ. ಅದು ಮತ್ತು ಥರ್ಡ್ ಅಲ್ಲಿ ಇರ್ತಾರಲ್ಲ, ಅಲ್ಲಿ ಅವನು ಇಲ್ಲ, ಒಬ್ಬನೇ ಇದ್ದಾನೆ, ಅವನು ಕೂಡ ಸೈಡ್ ಇದ್ದಾನೆ. ಯಾವನಾದ್ರೂ ಹಾರ್ದಿಕ್ ಪಾಂಡ್ಯ ಗತೆ ನೋ ಲುಕ್ ಶಾಟ್ ಹೊಡಿದ್ರೆ ಅಲ್ಲೇ ಮುಗಿತು. ಅದು 6 ಇಲ್ಲ 4. ಯಾಕಂದರೆ ಒಂದು ಸ್ವಲ್ಪ ಟಚ್ ಮಾಡಿಬಿಟ್ರೂ ಅದು 4 ಹೋಗ್ತಾ ಇತ್ತು. ಅದನ್ನು ಬಿಟ್ಟು ಅಣ್ಣ ಹಂಗಿದೆ ಫಾಸ್ಟ್ ಬೌಲಿಂಗ್ ಆಗ್ತಾ ಇದ್ದಾರೆ. ಬರೀ ಟಚ್ ಮಾಡೋದು ಬಿಡೋದಷ್ಟೇ, ಡೈರೆಕ್ಟ್ ಅದು ಹೋಗ್ತಾ ಇತ್ತು. ಇವ್ರ ಕಡೆ ಒಬ್ಬರು ಅಲ್ಲಿ ಇಲ್ಲ. ಅದು 18 ಓವರ್ಗೆ ಅಲ್ಲೇ 2 4 ಹೋಯ್ತಲ್ಲ, ಅದೇ ಅವ್ರಿಗೆ ಪ್ರಾಬ್ಲಮ್ ಆಯಿತು. ಅಂದ್ರೂ ಅಲ್ಲಿ 1 4 ಆಯಿತು. ಆಮೇಲೆ ಅಲ್ಲಿ ಅಲ್ಲಿ ನಿಲ್ಲಿಸ್ತಾರ. ಮತ್ತೆ ಬೌಲಿಂಗ್ ಏನಾದರೂ ಚೇಂಜ್ ಮಾಡ್ತಾರ? ಇಲ್ಲ, ಅದೇ ಸೇಮ್ ಬೌಲಿಂಗ್ ಹಾಕಿ ಅಲ್ಲೇ ಮತ್ತೆ ಹೋಗ್ತದೆ. ಸಿ ಎಸ್ ಕೆದಲ್ಲಿ ಬ್ಯಾಟಿಂಗ್ನಲ್ಲಿ ಯಾರು ರೆಕಾರ್ಡ್ ಮಾಡಿದ್ದಾರೆ? ನಮ್ಮ ಸಂಜು ಸ್ಯಾಮ್ಸನ್ ಕಂಟಿನ್ಯೂ 2 ಮ್ಯಾಚಲ್ಲಿ 7 ಬಾಲ್ ಆಡಿ ನಾ 7 ಬಾಲ್ ಆಡ್ತೀನಿ. 7 ಬಾಲ್ ಒಳಗಡೆ ಎಷ್ಟು ರನ್ ಹೋಗುತ್ತೆ ಅದೇ ನಮ್ಮದು. ತಲಾ ಫಾರ್ ರೀಸನ್. ಹೋದ ಮ್ಯಾಚಲ್ಲಿ ಆಯುಷ್ ಮ್ಯಾತ್ರೆ ಅವರು ಒಂದು ಸ್ವಲ್ಪ ಅದು ಏನೋ ಆಗಲಿಲ್ಲ. ನಿಮಗೆ ಹೇಳಿದೆ ನಾನು ಮೊದಲೇ, ಸಿ ಎಸ್ ಕೆದವರು 1-2 ಪ್ಲೇಯರ್ ಇದ್ದಾರೆ, ಉಳ್ಕಿದೆಲ್ಲ ಇಂಜುರಿ ಆಗಿದಾವೆ. ಯಾವ್ಯಾವ ಆಡ್ತಿದ್ದಾವ ಅಲ್ಲ, ಅವು ಲಕ್ ಸಿಕ್ಕಿದ್ರೆ 100, ಇಲ್ಲಾಂದರೆ ಡಕ್ಕು. ಹಾಗೆ ಸಂಜು ಸ್ಯಾಮ್ಸನ್ ಥರ ಆಯುಷ್ ಮಾತ್ರ ಕೂಡ ಹೋದ ಮ್ಯಾಚಲ್ಲಿ ಆಡಲಿಲ್ಲ. ಈ ಮ್ಯಾಚಲ್ಲಿ 73 ರನ್ ತೆಗೆದ್ರು. ಅವ್ರದ್ದೇ ಒಂದು 30% ಅವ್ರದ್ದೇ ರನ್ ಇದೆ. ಆಮೇಲೆ ಉಳ್ಕಿದವ್ರು ನೋಡಿ ಅವ್ರು ಹೆಂಗೆ ಆಡ್ತಿರ್ಬೇಕು. ಆಮೇಲೆ 1-2 ಪ್ಲೇಯರ್ಗಳು ಆಡ್ತಾರಲ್ಲ ಹಂಗೆ ಆಡಿದ್ದಾರೆ. 130, 120 ಹಿಂಗೆ ಸ್ಟ್ರೈಕ್ ರೇಟ್. ಪಂಜಾಬ್ ಕಿಂಗ್ಸ್ 200 ರನ್ ಚೇಸಲ್ಲಿ ಮಾತ್ರ ಆಯುಷ್ ಮ್ಯಾತ್ರೆ ಇದ್ರೆ. ನಮ್ಮ ಹತ್ರ ಪ್ರಿಯಾನ್ ಸಾರೇ ಇದ್ದಾನೆ. ಅಣ್ಣ ಏನು ಹೊಡೆದ, ಡೈರೆಕ್ಟ್ ಬಂದು 300+ ಸ್ಟ್ರೈಕ್ ರೇಟ್ ಇತ್ತು ಅಣ್ಣಂದು. 11 ಬಾಲ್ಗೆ 39 ರನ್ ಹೊಡಿದಾನೆ. 300+ ಸ್ಟ್ರೈಕ್ ರೇಟು. ಅಣ್ಣ ಇನ್ನೇನಾದರೂ ಇನ್ನೊಂದು 10-15 ಬಾಲ್ ಇಟ್ಟಿದ್ರೆ ಅಲ್ಲ, ಇವನೇನು ಆಯುಷ್ ಮ್ಯಾತ್ರೆ ಏನು ಅದು 10 ಓವರ್ ಆಡಿ ಏನು ತೆಗ್ತಿದ್ದಲ್ಲ, ಅದನ್ನ 5 ಓವರಲ್ಲಿ ತೆಗ್ತಿದ್ದ. ಹಿಂಗೆ ಆಡಿದ. ನಿಮಗೆ ಗೊತ್ತಿದ್ದಲ್ಲ ಸರ್ಪಂಚ್ ಸಾಬ್ ಅಣ್ಣಂದು ಒಂದು ಸ್ವಲ್ಪ ಇಂಜುರಿ ಇತ್ತು, ಹಾಗೆ ಆಡಲ್ಲ ಹಿಂಗೆ ನ್ಯೂಸ್ ಬರ್ತಾಯಿತ್ತು. ಅಣ್ಣ ಅದನ್ನು ಕಮ್ ಬ್ಯಾಕ್ ಮಾಡಿಸೋ ಒಂದು ಮ್ಯಾಚ್ ಒಳಗಡೆ ಆಡಿದ. ಕ್ಯಾಪ್ಟನ್ ಖತರ್ನಾಕ್ ಮಾಡಿದ. ಆಮೇಲೆ ಬಂದಲ್ಲ 15ಕ್ಕೂ ಕಂಪ್ಲೀಟ್ ಆಯಿತು. ಆಮೇಲೆ ಶಶಾಂಕ್ ಸಿಂಗ್ ಕೂಡ ಬಂದರು. ಶಶಾಂಕ್ ಸಿಂಗ್ ಅವರ ಅದು ಫೈನಲ್ಲು ಹಿಂಗೆ. ಯಾಕಂದರೆ 12 ಬಾಲ್ಗೆ 12 ರನ್ ಬೇಕಾಯಿತು. ಇದರಲ್ಲಿ ಬಾಲ್ಗೆ ರನ್ ಬೇಕಾಗಿದೆ. ಅಂಥದ್ರಾಗಿ ಅವರು ನೋ ಬಾಲ್ ಕೂತಿದ್ದಾರೆ. ಫ್ರೀ ಹಿಟ್ ಅದೊಂದು ರನ್ನು. ಆಮೇಲೆ ಅದಕ್ಕೂ ಒಂದು 4 ರನ್ನು. ಅಣ್ಣ ಅದೇನೋ ಫ್ರೀ ಹಿಟ್ ಇತ್ತಲ್ಲ, ಅದಕ್ಕೆ ಅಣ್ಣ ಸಿಟ್ಲೆ ಜೋರ್ಲೆ ಇಟ್ಟಿದ. ಅಣ್ಣನಿಗೆ ಹಿಂಗೆ ಅದೇನು ಆ ಓವರ್ಗೆ ಹಿಂಗೆ ಟಾಪ್ ಅಂತ ಸ್ಪೀಡಲ್ಲಿ ಫಾಸ್ಟಾಗಿ ಹಾಕಿದ್ದಂದರೆ ಇವ್ರೊಂದು ಸ್ವಲ್ಪ ಕಮ್ ಬ್ಯಾಕ್ ಮಾಡೋ ಅವಕಾಶ ಇತ್ತು. ಅಣ್ಣ ಬಿಡಲಿಲ್ಲ. ಅಣ್ಣ ನಾವು ಫ್ರೀ ಹಿಟ್ ಕೊಡ್ತೇವೆ, ನೀವು ತೊಗೊಳ್ಳಿ, ಬಾಯಾಗಿ ತುತ್ತು ಮಾಡಿ ತಿನ್ನಿಸ್ತಾರಲ್ಲ ಹಂಗಿದೆ. ಯುಜ್ವೇಂದ್ರ ಚಹಲ್ ಏನು ಖತರ್ನಾಕ್ ಬಾಲಿಂಗು. ಎಲ್ಲರದು 9 ನಿಮ್ಮ 2 ಟೀಮ್ ನಡುವೆ 9ಕ್ಕಿಂತ ಎಲ್ಲರದು ಹೆಚ್ಚಿದ್ರೆ ಚಹಲ್ ಅನ್ನೊಂದು 7 ಎಕನಾಮಿ 3 ಓವರ್ ಹೋಗಿದ್ರು. ಆಮೇಲೆ 1 ವಿಕೆಟ್ ತೆಗೆದ್ರು. ಇನ್ನೊಂದು ಅವ್ರು ಕೊಡಬೇಕಿತ್ತು. ಆದರೆ ಸಿ ಎಸ್ ಕೆದವ್ರು ನಿಮ್ಗೆ ಗೊತ್ತಿದೆಲ್ಲ ಹೆಂಗಿದೆ. ಅದಕ್ಕೆ ನಮ್ಮ ಚಹಲ್ಗೆ ಭಾಳ ತ್ರಾಸು ಕೊಡೋಕೆ ಹೋಗಲಿಲ್ಲ. ಯಾಕಂದರೆ ಮೊದಲೇ ಅವ್ರು ನಿಮಗೆ ಗೊತ್ತಿದಲ್ಲ. ಇವತ್ತು ಮ್ಯಾಚ್ ಇದೆ ಮುಂಬೈ ವರ್ಸಸ್ ದಿಲ್ಲಿ. ಮಧ್ಯಾಹ್ನ ಮ್ಯಾಚ್ ಇದೆ. ಯಾರು ಗೆಲ್ತಾರೆ ನಿಮಗೆ ಗೊತ್ತಾ? ಪಕ್ಕ 100% ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ.
ಯಾಕಂದರೆ ನೋಡಿ ಮಿಚೆಲ್ ಸ್ಯಾಂಟರ್ ಕೂಡ ಬೌಲರ್ ರಿಟರ್ನ್ ಬಂದಿದ್ದಾರೆ ಮತ್ತು ಅವರು ಪ್ಲೇಯಿಂಗ್ ಎಲೆವನ್ನಲ್ಲಿ ಇದ್ದಾರೆ ಅನ್ಕೋ ಕನ್ಫರ್ಮ್ ಇಲ್ಲ, ಆದರೆ ಬರ್ತಾರೆ. ಯಾಕಂದರೆ ಸ್ಪಿನ್ ಒಂದು ಸ್ವಲ್ಪ ಲೋ ಇತ್ತಲ್ಲ, ಅದು ಈಗ ಒಮ್ಮೆ ಹೈ ಇತ್ತು. ಪಾಸ್ಟರ್ ಅನ್ಕೋ ಇದ್ದಾರೆ, ಟ್ರೆಂಟ್ ಬೋಲ್ಟ್ ಇದ್ದಾರೆ, ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಆಮೇಲೆ ಒಂದು ಸ್ವಲ್ಪ ಸ್ಪಿನ್ನರ್ಗೆ ಒಂದು ಸ್ವಲ್ಪ ಈ ಕಡೆ ಆ ಕಡೆ ಆಗ್ತಾ ಇತ್ತು, ಅದು ಕೂಡ ಈಗ ಸ್ಟ್ರಾಂಗ್ ಆಯಿತು. ನನಗನ್ಸಬೇಡಿಗೆ ಯಾರನ್ನಾದ್ರೂ ಒಬ್ಬರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾಡ್ತಾರೆ, ಅದರೊಳಗೆ ಸ್ಯಾಂಟರ್ ಕರ್ಕೊಂಡ್ಬರ್ತಾರೆ. ಐ ಹೋಪ್ ಯು ಆರ್ ಎಂಜಾಯ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ತಿಗೆ ಬಾಯ್.